ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ಹೀಗಿರಳು ಈಗ ಎಲ್ಲಿ ಹೊರಟಿದ್ದೀನಿ ಅಂತ ಟಕ್ ಅಂತ ಗೆಸ್ ಮಾಡಿ ನೋಡೋಣ. 1 2 3 ಸ್ಟಾರ್ಟ್. ನಾನು ಹೊರಟಿದ್ದೆ ಇವತ್ತು ಸಂಡೇ, ಸೊ ಫಂಕ್ಷನ್ ಇತ್ತು ನಮ್ಮ ಮನೆಯವ್ರ ಕಡೆಗಳಿಂದ. ಒಂದು ಹುಡುಗಿ ಹೊಸ್ಕೆ ಫಂಕ್ಷನ್ ಇತ್ತು. ಸೊ ನಾವೆಲ್ಲ ಹೀಗೆ ರೆಡಿಯಾಗಿ, ನಾನು ಮತ್ತು ನನ್ನ ಮಗ ಈ ಥರ ರೆಡಿಯಾಗಿ ಹೋಗಿದ್ವಿ, ಫಂಕ್ಷನ್ಗೆ ಅಟೆಂಡ್ ಮಾಡಿದ್ವಿ. ಆ ಮಗು ಹೇಗಿದೆ ಅಂತ ಈಗ ತೋರಿಸ್ತೀನಿ ನೋಡಿ ಎಲ್ಲರೂ. ಇದೇ ಆ ಮಗು, ತುಂಬ ಕ್ಯೂಟಾಗಿ ಚೆನ್ನಾಗಿ ರೆಡಿ ಮಾಡಿದರು. ಮೇನ್ ನನಗೆ ಡೆಕೋರೇಷನ್ನು ಮತ್ತು ಫುಡ್ಡು ಎರಡೂ ತುಂಬ ಇಷ್ಟ ಆಯಿತು. ಊಟ ಅಂತೂ ಆಸಮ್, ಸಖತ್ತಾಗಿ ಮಾಡಿದರು. ವಿವಾಹ ಭೋಜನವಿದು ಅನ್ನಂಗಿತ್ತು. ಊಟ ತುಂಬ ಚೆನ್ನಾಗಿತ್ತು. ನಮ್ಮ ಕಡೆ ಬಂದಿದ್ದ ರಿಲೇಷನ್ಸ್ ಎಲ್ಲರನ್ನೂ ಮಾತಾಡಿಸ್ಕೊಂಡು, ನೋಡಿ ಇವರು ಪೊಲೀಸರಂತೆ. ಮತ್ತು ನೆಕ್ಸ್ಟ್ ಹೋಗಿದ್ದೆ, ಈಗ ನಮ್ಮ ಮನೇಲಿ ಒಂದು ಬರ್ಡೇ ಪಾರ್ಟಿ ನಡೀತಾ ಇದೆ. ಸೊ ಸಂಜೆ ಆಯಿತು, ಫಂಕ್ಷನ್ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ನನ್ನ ಮಗನ ಫ್ರೆಂಡ್ಸ್ ಇಬ್ಬರದ್ದು ಬರ್ಡೇ ಇತ್ತು. ಸೊ ಅವರಿಬ್ರಿಗೂ ಸರ್ಪ್ರೈಸಾಗಿ ಕೇಕ್ ತಂದು ಸೆಲೆಬ್ರೇಷನ್ ಮಾಡಿದ್ವಿ ನಾವೆಲ್ಲರೂ. ಅವರಿಬ್ಬರ ಹೆಸರು ಕೋಮಲ್ ಮತ್ತು ಅಭಿ ಅಂತ ಅಂದ್ಬಿಟ್ಟು. ಕೋಮಲು ಬರ್ಡೇ ದಿನ ಟ್ರಿಪ್ಪಲ್ಲಿದ್ದರು, ಬ್ಯುಸಿ ಇದ್ದರು. ಸೊ ಹಾಗಾಗಿ ಮನೇಲಿ ಕೇಕ್ ಕಟ್ ಮಾಡಿಸ್ಲಿಲ್ಲ. ಹಾಗಾಗಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಮ್ಮ ಮನೇಲೆ ಕೇಕ್ ಕಟ್ ಮಾಡಿಸಿದ್ವಿ. ನೋಡಿ ಎಲ್ಲರೂ ಹೇಗೆ ಎಂಜಾಯ್ ಮಾಡಿದ್ದಾರೆ ಮತ್ತು ಹೇಗೆ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಂತ. ಎಲ್ಲರಿಗೂ ಕೇಕ್ ಕಟ್ ಮಾಡಿಸಿರೋದ್ರಿಂದ ಫುಲ್ ಖುಷಿಯಾಗೋದ್ರು ಎಲ್ಲ ಮಕ್ಕಳು. ಅವ್ರಿಗೇನೋ ಒಂಥರ ಖುಷಿ ಮಕ್ಳಿಗೆಲ್ಲರಿಗೂ. ಬರ್ಡೇ ಪಾರ್ಟಿ ಅಂತ ಫುಲ್ ಎಂಜಾಯ್ ಮಾಡಿದ್ರು. ಸಾಂಗು, ಮ್ಯೂಸಿಕ್ಕು ಎಲ್ಲ ಹಾಕ್ಕೊಂಡು ಫುಲ್ ಟಪಂಗುಚ್ಚಿ ಡ್ಯಾನ್ಸ್ ಆಡ್ಕೊಂಡು ಖುಷಿಯಾಗಿದ್ದರು. ನೋಡಿ ಬರ್ಡೇ ಕೇಕ್ ಕಟ್ ಮಾಡಿದ ಹುಡುಗರು ಇವರಿಬ್ಬರೇ. ಹೇಗೆ ಕಾಣಿಸ್ತಿದ್ದಾರೆ ಒಂದು ಕಮೆಂಟ್ ಹಾಕಿ ನೋಡೋಣ, ಒಂದು ಲೈಕ್ ಮಾಡಿ ಹಾಗೇ. ಓಕೆ ಫ್ರೆಂಡ್ಸ್, ಎಲ್ಲ ಹೇಗಿದೆ ಅಂತ ನೀವೇ ಹೇಳಬೇಕು. ಇವರಿಬ್ಬರಿಗೂ ಒಳ್ಳೆಯದಾಗಲಿ, ಲೈಫಲ್ಲಿ ಯಾವಾಗಲೂ ಅಚೀವ್ಮೆಂಟ್ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಅಂದ್ಬಿಟ್ಟು ನೀವೇ ಎಲ್ಲರೂ ವಿಶ್ ಮಾಡಬೇಕು ಇವರಿಬ್ಬರು ಹುಡುಗರಿಗೂ. ಇವರಿಬ್ಬರು ನನ್ನ ಮಗನ ಫ್ರೆಂಡ್ಸ್ ಇವರಿಬ್ಬರೂ. ಸೊ ಗೈಸ್, ಹಂಗಾಗಿ ನಮ್ಮ ಆಂಟಿ ಇಷ್ಟು ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಆದರೆ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಗೈಸ್. ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ಡೇ ಕೇಕ್ ಕಟ್ ಮಾಡಿರಿ ಗಲಾಟೆ ಇಲ್ದಂಗೆ ಅಂತಂದರೆ ನೋಡಿರಿ, ಈ ಮಕ್ಳ ಕೈ ಕೇಕ್ ಕೊಟ್ವಿ ಅಂತಂದರೆ ಕೋತಿ ಕೈಯಾಗೆ ಗುಲ್ಗಂಜಿ ಕೊಟ್ಟಂಗೆ. ಕೇಕ್ ತಿನ್ನಿರಿ ಅಂತ ಹೇಳಿದ್ರೆ ಮುಖಕ್ಕೆಲ್ಲ ಬಳ್ಕೊಂಡು ಓಡಾಡ್ತಾ ಇದ್ದಾರೆ. ನೋಡಿರಿ ಅವನಂತರೂ ಕೋಮಲನಂತರೂ ಕೆಳಕ್ಕೆಲ್ಲ ಹಾಕ್ಕೊಂಡು ಉಜ್ಜಾಕ್ಬಿಟ್ರು ಅವನಿಗೆ ಕೇಕ್ ಮಾಡಿಬಿಟ್ಟು. ಇವರಿಬ್ಬರೇ ಸೇರ್ಕೊಂಡು